ಸರ್, ಇವತ್ತು ವಾಣಿಜ್ಯ ಮಂಡಳಿಯಲ್ಲಿ ದರ್ಶನ್ ಸರ್ ವಿರುದ್ಧ ಕಂಪ್ಲೇಂಟ್ ಕೂಡ ಬಂದಿದೆ. ಯಾವ ವಿಚಾರಕ್ಕೆ ಸರ್? ಈಗ ನಿಮಗೆ ಗೊತ್ತಿರೋ ಹಾಗೆ ಕಾಟೇರ ಚಲನಚಿತ್ರದ ಒಂದು ವೇದಿಕೆಯಲ್ಲಿ 50 ದಿನದ ಏನು ಸಂಭ್ರಮಾಚರಣೆಯ ಒಂದು ವೇದಿಕೆಯಲ್ಲಿ ಹಲವಾರು ಗಣ್ಯರಿದ್ದರು, ಹಿರಿಯ ಕಲಾವಿದರಿದ್ದರು, ಮತ್ತು ಸಾವಿರಾರು ಜನ ಅಭಿಮಾನಿಗಳು ಸೇರಿದರು. ಆ ಒಂದು ವೇದಿಕೆಯಲ್ಲಿ ಏನು ಹೇಳ್ತಾರೆ, ಇವ್ರ ಪದ ಬಳಕೆ ಹೇಗಿದೆ ಅಂದರೆ, ಒಬ್ಬ ನಿರ್ಮಾಪಕರಿಗೆ, ಅವರು ಯಾರಾದರೂ ಆಗಿರ್ಬೋದು, ಕನ್ನಡ ಚಲನಚಿತ್ರದ ನಿರ್ಮಾಪಕರವರು, ಅವರಿಗೆ ಇವರಿಗೆ ಅನ್ನ ಹಾಕ್ದವರು ಅಣ್ಣವ್ರು ಹೇಳ್ತಾಯಿದ್ರು. ಏನು ಹೇಳ್ತಾಯಿದ್ರು ಅಂದರೆ, ನಿರ್ಮಾಪಕರು ಅಂದರೆ ಅನ್ನದಾತರು ಅಂತ ಹೇಳ್ಬಿಟ್ಟು. ಆ ಥರ ಒಂದು ನಾಡಿನಲ್ಲಿ ಈ ವ್ಯಕ್ತಿ ಒಬ್ಬ ಅನ್ನದಾತನಿಗೆ, ನಿರ್ಮಾಪಕನಿಗೆ, ನನಗೇನಿಲ್ಲ ಬಿಡಿ, ನಾನು ಚಲನಚಿತ್ರ ಏನು ನಟನೂ ಅಲ್ಲ, ನಾನು ಕಲಾವಿದನೂ ಅಲ್ಲ, ನಾನೊಬ್ಬ ಕನ್ನಡ ಪರ ಹೋರಾಟಗಾರ. ಇವರಿಗೆ ಇವ್ರದ್ದೇ ಒಂದೇನು ರಾಬರ್ಟ್ ಚಲನಚಿತ್ರ ಒಂದು ಸಲ ಏನೋ ಒಂದು 2-3 ವರ್ಷದಿಂದ ಬಂದಿರುತ್ತೆ. ಆ ಒಂದು ಸಂದರ್ಭದಲ್ಲಿ ಆಂಧ್ರದಲ್ಲಿ ನಾವು ರಿಲೀಸ್ ಮಾಡಲ್ಲ ಅಂತ ಆಂಧ್ರದವ್ರು ಹೇಳಿರ್ತಾರೆ. ಆ ಟೈಮಲ್ಲಿ ಇದೇ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಹತ್ರ ಬಂದು ನಾವು ಹೋರಾಟ ನಂಬ್ಕೊಂಡಿರ್ತೀವಿ. ಯಾವ ಥರ ಹೋರಾಟ ಅಂದರೆ, ಇವತ್ತೇನು ಕರ್ನಾಟಕದಲ್ಲಿ ತೆಲುಗು ಚಲನಚಿತ್ರ ಮಂದಿರಗಳಲ್ಲಿ ಓಡ್ತಾ ಇದೆ, ಇವತ್ತೇ ಅದು ನಿಲ್ಲಿಸ್ಬೇಕು. ನಮ್ಮ ಕನ್ನಡ ಚಲನಚಿತ್ರನ ಆಂಧ್ರದಲ್ಲಿ ಬಿಡುಗಡೆಗೊಳಿಸಲ್ಲ ಅನ್ನೋದಾದರೆ, ತೆಲುಗಿನ ಚಲನಚಿತ್ರಗಳು ಕೂಡ ನಮ್ಮ ಕರ್ನಾಟಕದಲ್ಲಿ ಬಿಡುಗಡೆ ಆಗಬಾರ್ದು. ಈಗ ಏನು ಓಡ್ತಾ ಇದೆ ಅವೆಲ್ಲ ನಿಲ್ಲಿಸ್ಬೇಕು. ಇಲ್ಲ ಅಂದರೆ ಥಿಯೇಟ್ರ್ಗಳಿಗೆ ನುಗ್ಗಿ ಪರ್ದೆ ಹರಿಯುವಂಥ ಕೆಲಸ ಮತ್ತು ಥಿಯೇಟ್ರಿಗೆ ಕಲ್ಲೊಡಿಯುವಂಥ ಕೆಲಸ ಮಾಡ್ತೀವಿ ಅಂತ ಹೋರಾಟ ಮಾಡಿದಾಗ, ಆ ಹೋರಾಟ ಯಶಸ್ವಿಗೊಂಡು ಮಾರನೇ ದಿನವೇ ಆಂಧ್ರದವ್ರು ಏನು ಹೇಳ್ತಾರೆ ಅಂದರೆ, ರಾಬರ್ಟ್ ಚಲನಚಿತ್ರ ಬಿಡುಗಡೆಗೊಳಿಸೋದಕ್ಕೆ ಒಪ್ಪಿಗೆನ ಸೂಚಿಸ್ತಾರೆ. ಅದು ಕ್ಷಮೆ ಯಾಚಿಸಿ. ಈ ಥರ ನಾವು ದರ್ಶನ್ ಪರವಾಗಿ ಹೋರಾಟ ಮಾಡಿದವ್ರು. ನಾವು ದರ್ಶನ್ ಆಗಲಿ, ಮತ್ತೊಬ್ಬರು ಯಾರೇ ಕನ್ನಡ ಚಲನಚಿತ್ರ ನಟರಾಗಲಿ, ವಿಚಾರ ಬಂದಾಗ ನಾವು ನಿಂತ್ಕೊಂಡು ಮೊದಲ ಸ್ಥಾನದಲ್ಲಿ ನಿಂತ್ಕೊಂಡು ಹೋರಾಟ ಮಾಡ್ತೀವಿ. ಕೇಸ್ ಆದರೂ ಪರವಾಗಿಲ್ಲ ಅನ್ನೋದಕ್ಕೆ ಸಿದ್ಧರಾಗಿರ್ತೀವಿ. ಇವತ್ತು ದರ್ಶನ್ ವಿರುದ್ಧ ಅಲ್ಲ ನಮ್ಮ ಹೋರಾಟ. ನಮ್ಮ ವಿರೋಧ ದರ್ಶನ್ ಅವರ ನಡವಳಿಕೆಯ ವಿರುದ್ಧ, ದರ್ಶನ್ ಅವರ ಪದ ಬಳಕೆಯ ವಿರುದ್ಧ. ಏನು ಹೇಳ್ತಾರೆ ಅದನ್ನು, ತಗಡು ಕಿತ್ತೋ ತಗಡು, ತಗಡು ಅಂತ ಏನು ಅರ್ಥ? ಗುಮ್ಮಿಸ್ಕೊಳ್ತೀಯ ಅಂದರೆ, ನಾವೆಲ್ಲ ಚಿಕ್ಕ ವಯಸ್ಸಲ್ಲಿದ್ದಾಗ ದೊಡ್ಡವ್ರು ಗುಂಬಿಡ್ತೀನಿ ಗುಮ್ಮಿಸ್ಕೊಳ್ತೀಯ ಅಂದರೆ ಅರ್ಥ ಏನಂದರೆ, ಈಗಿನ ಜನ್ರೇಷನ್ಗೆ ನಿನ್ನ ಚುಚ್ಚಿಬಿಡ್ತೀನಿ, ಸಾಯಿಸ್ಬಿಡ್ತೀನಿ ಅನ್ನೋ ಪದ ಅದು. ಗುಮ್ಮಿಸ್ಕೊಳ್ತೀಯ ಅಂದರೆ ಆಗಿನ ಕಾಲದಲ್ಲಿ ಬಳಸ್ತಾ ಇದ್ದ ಪದಗಳು. ಗುಮ್ಮಿಸ್ಕೊಳ್ತಿ ಅಂದರೆ ಎಲ್ಲೋ ಒಂದು ಕಡೆ ವೇದಿಕೆ ಮೇಲೆ ಅಷ್ಟು ಜನದ ಮುಂದೆ ಆ ಒಂದು ವಿಡಿಯೋನ ಪೊಲೀಸ್ ಕಮಿಷನ್ ನೋಡಿರ್ತಾರೆ, IG ನೋಡಿರ್ತಾರೆ, ಇವನು ಗೃಹ ಸಚಿವರು ನೋಡಿರ್ತಾರೆ. ಇಡೀ ಕರ್ನಾಟಕದ ಎಲ್ಲ ಕನ್ನಡ ಮನಸ್ಸುಗಳು ಮತ್ತು ಅವರ ಅಭಿಮಾನಿಗಳು, ಕೋಟ್ಯಾಂತರ ಅಭಿಮಾನಿಗಳು ನೋಡಿರ್ತಾರೆ. ನೋಡ್ತಾ ಇರಬೇಕಾದ್ರೆ ಈ ಒಂದು ಬೆದರಿಕೆ ಹಾಕುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಅದರ ವಿರುದ್ಧ, ಆ ಒಂದು ಬೆದರಿಕೆ ವಿರುದ್ಧ ಅವರ ಒಂದು ಪದ ಬಳಕೆ, ಗುಮ್ಮಿಸ್ಕೋತೀಯ. ಎಷ್ಟೋ ಜನ ಹೆಣ್ಮಕ್ಳು ಇರ್ತಾರೆ ಅಲ್ಲಿ ವೇದಿಕೆ ಮೇಲೆ. ಮತ್ತು ಅವರ ಒಂದು ನಡ್ಕೊಂಬಂದ ದಾರಿ ಹೇಗಿದೆ ಅಂದರೆ, ಆ ಸಾರ್ಥಿ ಚಲನಚಿತ್ರ ಬಿಡುಗಡೆ ಆಗೋ ಟೈಮಲ್ಲಿ ಒಬ್ಬ ಹೀರೋಯಿನ್ ಜೊತೆಲೆ ಇವ್ರದ್ದೇನೋ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಏನು ಮಾಡಿದ್ರು, ಅವ್ರ ಹೆಂಡತಿ ಕಂಪ್ಲೇಂಟ್ ಮಾಡೋಂಥದ್ದು, ಇವ್ರು ಜೈಲಿಗೆ ಹಾಕ್ಸೋಂಥ ಕೆಲಸ ಮಾಡಿದ್ರು. ಆ ಹೀರೋಯಿನ್ನು, ಆ ಒಂದು ಚಿತ್ರದ ನಾಯಕಿ ಗೆಲ್ಲೋದ್ರು. ಅಂದರೆ ದರ್ಶನ್ ಅವರಿಂದನೇ ಆ ಒಂದು ಚಿತ್ರದ ನಾಯಕಿ ಇವತ್ತು ಕರ್ನಾಟಕದಲ್ಲಿ ಇಲ್ಲ, ಕಣ್ಮರೆ ಆಗಿದ್ದಾರೆ. ಎಲ್ಲ ಒಂದು ಕಡೆ ಒಂದು ನಾಯಿಗೆ ಜೀವನ ಹಾಳಾಯ್ತಲ್ವ, ಯಾರಿಂದ? ದರ್ಶನ್ ಅವರಿಂದ. ಇದೇ ಒಂದು ತಿಂಗಳಿಂದ ಯಾರೋ ಅವ್ರು 10 ವರ್ಷಗಳಿಂದ ನನಗೆ ಸಂಬಂಧ ಇದೆ, ದರ್ಶನ್ ಅವ್ರ ಜೊತೆ ನಮ್ಮದು 10 ವರ್ಷಗಳ ಸಂಬಂಧ. ಏನಿದು? ಇವರು ಸಂದೇಶನ ಸಮಾಜಕ್ಕೆ ಅವ್ರ ಅಭಿಮಾನಿಗಳೇ ರವಾನೆ ಮಾಡ್ತಾ ಇದ್ದಾರೆ. ಸುಮಾರು 2 ವರ್ಷ ಮಾಧ್ಯಮನೇ ಇವರಿಗೆ ಬ್ಯಾನ್ ಮಾಡಿತ್ತು, ಬಹಿಷ್ಕಾರ ಮಾಡಿತ್ತು ಮಾಧ್ಯಮನೇ. ಯಾವ ಮಾಧ್ಯಮದವ್ರ ಸಮೇತ ಇವ್ರನ್ನ ಯಾವುದೇ ಏನು ಇವ್ರದ್ದು ಸುದ್ದಿಗಳನ್ನೇ ಪ್ರಸಾರ ಮಾಡ್ತಾ ಇರಲ್ಲ. ಇಡೀ ಮಾಧ್ಯಮಕ್ಕೆ, ಇಡೀ ಕರ್ನಾಟಕ ಗೊತ್ತು ಇದನ್ನು. ಹಾಗೆ 1.5 ತಿಂಗಳಿಂದ 1.5-2 ತಿಂಗಳಿಂದ ಒಂದು ಹೆಣ್ಮಗಳಿಗೆ ಯಾವುದೋ ಒಬ್ಬರು ಹೋರಾಟಗಾರಿನ ಯಾರೋ ಒಬ್ಬರು ಫೋನ್ ಮಾಡಿದಾಗ, ಆ ಒಂದು ಪದ ಬಳಕೆ ಇದೆಯಲ್ಲ, ಅತ್ಯಾಚಾರ ಮಾಡಿಸ್ತೀನಿ ಅಂದರೆ ಇನ್ನೂ ಕೀಳಾಗಿ ಹಿಡಿದು ಮಾತಾಡಿರ್ತಂತ. ಅಂದರೆ ಅತ್ಯಾಚಾರ ಮಾಡಿಸ್ತೀನಿ ಅನ್ನೋ ನಾನು ಪದನ ಬದಲಾಯಿಸಿ ಹೇಳ್ತಾ ಇದ್ದೀನಿ. ಈ ಮಟ್ಟಿಗೆ ಇವ್ರ ನಡವಳಿಕೆ ಎಲ್ಲೋ ಒಂದು ಕಡೆ ಕೋಟ್ಯಾಂತರ ಜನ ಅಭಿಮಾನಿಗಳು ಇವ್ರನ್ನ ದೇವಸ್ಥಾನದಲ್ಲಿ ಗರ್ಭಗುಡಿಯಲ್ಲಿ ಇಟ್ಟು ಪೂಜೆ ಮಾಡೋ ಮಟ್ಟಕ್ಕೆ ಭಕ್ತಿಯಿಂದ ಇವ್ರನ್ನ ಆರಾಧಿಸ್ತಾ ಇರಬೇಕಾದ್ರೆ ಅಭಿಮಾನಿಗಳು, ಈ ಒಂದು ದೇವರು ಅನ್ಸ್ಕೊಂಡಿರೋ ವ್ಯಕ್ತಿ ಹೇಗಿರಬೇಕು, ಅವರ ನಡವಳಿಕೆ ಹೇಗಿರಬೇಕು? ನಮ್ಮ ಹಿಂಬಾಲಿಗರಿಗೆ, ಇವರ ಅಭಿಮಾನಿಗಳಿಗೆ ಏನು ಸಂದೇಶ ಕೊಡ್ತಾ ಇದ್ದಾರೆ ಇವರ ಒಂದು ಈ ಪದ ಬಳಕೆಯ ವಿರುದ್ಧ, ಇವರ ನಡವಳಿಕೆ ವಿರುದ್ಧ ನಮ್ಮ ಹೋರಾಟ. ಇವತ್ತು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಒಂದು ದೂರು ಕೊಟ್ಟಿದ್ದೀವಿ. ಕ್ಷಮೆ ಯಾಚಿಸ್ಬೇಕು, ಸಾರ್ವಜನಿಕವಾಗಿ ನಿರ್ಮಾಪಕರಿಗೆ, ಕನ್ನಡಿಗರಿಗೆ ಕ್ಷಮೆ ಯಾಚಿಸಬೇಕು ಅನ್ನೋದು ನಮ್ಮ ಒತ್ತಾಯ. ಆಮೇಲೆ ಪೊಲೀಸ್ ಕಮಿಷನರು ಅವ್ರಿಗೂ ಸಮೇತ ನಾವು ದೂರು ಕೊಡೋಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲೂ ಸಮೇತ ದೂರು ಇವರ ಒಂದು ಅಸಭ್ಯ ವರ್ತನೆ ಮತ್ತು ಪದ ಬಳಕೆ ಮತ್ತು ಕಾನೂನು ಬಾಹಿರ ಬೆದರಿಕೆ ಹಾಕುವಂಥದ್ದು ವಿರುದ್ಧ
ಪೊಲೀಸ್ ಕಮಿಷನರ್ ಅವರಿಗೆ ನಾವು ಕಂಪ್ಲೇಂಟ್ ಕೊಡಕ್ಕೆ ಹೋಗ್ತಾ ಇದ್ರಿ. ನಾನು ಕನ್ನಡ ಶಿಲ್ಪಿ ಕರ್ನಾಟಕ ಪ್ರಜಾಪರ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ. ಸರ್, ಈಗ ಅಣ್ಣವರ ಆದಮೇಲೆ ಅಷ್ಟು ಜನ ಫ್ಯಾನ್ ಬೇಸ್ ಇಟ್ಕೊಂಡಿರೋ ದರ್ಶನ್ ಸರ್ ಅಂದರೆ ಹೌದು, ಈ ಥರ ಪದ ಬಳಕೆ ಮಾಡಿದ್ದಕ್ಕೆ ನಿಮಗೆ ತಪ್ಪು ಅನ್ಸುತ್ತೆ ಸರ್? ಅದು ಪಬ್ಲಿಕ್ ಜಾಗದಲ್ಲಿ ಆ ಥರ ಮಾತಾಡಬಾರ್ದಾಗಿತ್ತು ನೋಡಿ. 4 ಗೋಡೆ ಮಧ್ಯೆ ನಡೆಯೋದು ಆಚಾರ, 4 ಗೋಡೆ ಬಿಟ್ಟು ಆಚೆ ಬಂದಾಗ ಅನಾಚಾರ. ಇವ್ರದ್ದು ಏನೇ ಒಳ ಜಗಳಗಳಿದ್ರೂ ಅದಕ್ಕೆ ಅಂತ ಹೇಳ್ಬಿಟ್ಟು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿದ ಅಧ್ಯಕ್ಷರಿದ್ದಾರೆ ಅಥವಾ ಕಲಾವಿದರ ಸಂಘಗಳಿದೆ ಸುಮಾರು, ಕೂತ್ಕೊಂಡು ಮಾತುಕತೆ ಮಾಡಬೇಕು. ಅದನ್ನು ಬಿಟ್ಬಿಟ್ಟು ನನಗೆ ಅಭಿಮಾನಿಗಳಿದ್ದಾರೆ, ಅಭಿಮಾನಿಗಳೆಲ್ಲ ಏನು ಒಡೆದಾಡ ಮಾಡಿ ನಾಳೆ ಅವ್ರಿಗೆ ಕೇಸ್ ಆಗ್ಬಿಟ್ರೆ ಈ ಮನುಷ್ಯ ಬಿಡಿಸ್ತಾರೆ. ಪರೀಕ್ಷೆಗೆ ಒಂದು ನಮ್ಮ ಏನೋ ತುಮಕೂರು ಭಾಗದಲ್ಲಿ ನಮ್ಮ ಸಂಘಟನೆಯಿಂದ ಒಂದು ಕಾರ್ಯಕ್ರಮಕ್ಕೆ ನಾವು ಭಾಗಿಯಾದಾಗ ಅಲ್ಲೊಬ್ಬರು ವಯಸ್ಸಾಗಿರೋರು ತಾತ ಒಬ್ಬರು ಸಿಗ್ತಾರೆ. ಅವ್ರ ಜೊತೆ ನಾವು ಒಂದು 5 ನಿಮಿಷ ಮಾತುಕತೆ ಮಾಡ್ತೀವಿ. ಆ ಸಂದರ್ಭದಲ್ಲಿ ಮಾತಾಡ್ತಾ ನಾವು ತುಂಬ ಹತ್ತಿರದಿಂದ ಮಾತಾಡಿದಾಗ ಅವರು ಮನಸ್ಸಿಂದ ಒಂದು 2 ನಿಮಿಷ ನಮ್ಮ ಜೊತೆಲಿ ಮಾತಾಡ್ತಾರೆ. ಏನು ಹೇಳ್ತಾರೆ ಅಂದರೆ, ದರ್ಶನ್ ನಂತರ ಒಬ್ಬರು ಹೀರೋ ಇದ್ದಾರಲ್ಲ ಕನ್ನಡದಲ್ಲಿ, ನನ್ನ ಮಗ ಅವ್ರಿಗೆ ದೊಡ್ಡ ಫ್ಯಾನು, ಮೊನ್ನೆ ಪರೀಕ್ಷೆ ಫೀಸ್ನ ಎತ್ಕೊಂಡೋಗಿ ಫ್ಲೆಕ್ಸ್ ಮಾಡಿ ಥಿಯೇಟ್ರ್ಗಳ ಹತ್ರ ಊರೆಲ್ಲ ಹಾಕ್ಬಿಟ್ಟಿದ್ದಾನೆ, ಪರೀಕ್ಷೆ ಬರ್ದಿಲ್ಲಪ್ಪ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇಲ್ಲ ಒಂದು ಕಡೆ ಎಷ್ಟು ನೋವಾಗುತ್ತೆ. ಈಗ ಜೀವನನೇ ಹಾಳು ಮಾಡಿಕೊಂಡು ಇವರಿಂದೇ ಏನು ಹಿಂಬಾಲಿಸ್ಕೊಂಡು ಇವ್ರ ಅಭಿಮಾನಿಗಳು ಈ ಮಟ್ಟಿಗೆ ಇವ್ರನ್ನ ಪೂಜೆ ಮಾಡ್ತಾರೆ ಅಂದರೆ, ಎಷ್ಟು ಜನ ವಿದ್ಯಾರ್ಥಿಗಳಿಗೆ ನೀವು ಪರೀಕ್ಷೆನ ಏನು ಫೀಸ್ನ ಕಟ್ಟಿ ಶುಲ್ಕನ ಪಾವತಿಸಿ ನೀವು ಪರೀಕ್ಷೆಗಳನ್ನ ಬರ್ಸಿದ್ದೀರಾ ನೀವು? ಎಷ್ಟು ಜನ ನಿಮ್ಮ ಅಭಿಮಾನಿ ವಿದ್ಯಾರ್ಥಿಗಳಿಗೆ ಎಷ್ಟು ಜನಕ್ಕೆ ನೀವು ಸಹಾಯ ಮಾಡಿದ್ದೀರಾ? ಎಷ್ಟು ಜನ ನೀವು ಪರೀಕ್ಷೆಗಳನ್ನ ನಾನು ಕಟ್ತೀನಿ ಅಂತ ಹೇಳ್ಬಿಟ್ಟು ಮುಂದೆ ಬಂದು ಕಟ್ಟಿದ್ದೀರಾ? ನೀವು ಎಲ್ಲಿದೆ ಉದಾಹರಣೆಗಳು? ಏನು ಸಹಾಯ ಮಾಡಿದ್ದೀರಾ ಅಭಿಮಾನಿಗಳಿಗೆ? ನೀವು ಅಭಿಮಾನಿಗಳ ಕಡೆಯಿಂದನೇ ಅಕ್ಕಿ ತೊಗೊಂಡು ಬನ್ನಿ, ನಾನು ಯಾರಿಗೋ ಹೆಲ್ಪ್ ಮಾಡ್ತೀನಿ, ಸಹಾಯ ಮಾಡ್ತೀನಿ ಅಂತ ಅವರು ಹುಡ್ದಬ್ಬ ಆದ್ರೆ ಅಭಿಮಾನಿಗಳು ಅಕ್ಕಿ ಮೂಟೆಗಳು ತಂದು ಕೊಡ್ತಾರೆ. ಈ ಮಟ್ಟಿಗೆ ಅವ್ರ ಹತ್ರ ಇರಲಿ ಬಿಡಲಿ ಪ್ರತಿಯೊಂದು ಇವರಿಗೆ ಅವ್ರು ಸಹಾಯ ಮಾಡಿ, ಇವರು ಫಿಲ್ಮ್ಗಳು ಬಂದರೆ, ಇವ್ರ ಚಲನಚಿತ್ರಗಳು ಬಂದರೆ ಥಿಯೇಟ್ರ್ಗಳಿಗೆ ನುಗ್ಗಿ ಕ್ಲೀನ್ ಮಾಡಿ ಗುಡಿಸಿ ಫ್ಲೆಕ್ಸ್ಗಳೆಲ್ಲ ಹಾಕಿ ಇಷ್ಟೆಲ್ಲ ಮಾಡೋರಿಗೆ ಇವರು ಅಭಿಮಾನಿಗಳಿಗೋಸ್ಕರ ಏನು ಮಾಡ್ತಾ ಇದ್ದಾರೆ? ಬರೀ ಎದೆ ಮೇಲೆ ಸೆಲೆಬ್ರಿಟೀಸ್ ಅಂತ ಬರ್ಸ್ಕೊಂಡ್ರೆ ಸಾಕ ಅವರ ಅಭಿಮಾನಿಗಳು ಕಷ್ಟ ತೀರುತ್ತಾ? ಹಾಗಾಗ್ಬಿಟ್ಟು ದಯಮಾಡಿ ದರ್ಶನ್ ಅವ್ರಿಗೆ ನಾನು ನೇರವಾಗಿ ವಾರ್ನಿಂಗ್ ಕೊಡ್ತಾ ಇದ್ದೀನಿ, ಎಚ್ಚರಿಕೆಯನ್ನು ಕೊಡುವಂಥ ಕೆಲಸ ಮಾಡ್ತಾಯಿದ್ದೀನಿ. ಈಗಲೇ ತಾವುಗಳು ತಮ್ಮ ಮನಸ್ಸಲ್ಲಿರ್ತಕ್ಕಂಥ ಏನಿದು ಕುಡಿದು ಕೆಲವು ವಿಚಾರಗಳು ಮಾಡೋವಂಥ ವಿಚಾರಗಳಾಗಲಿ ಅವನ್ನೆಲ್ಲ ಬಿಟ್ಟು ಸಾರ್ವಜನಿಕ ವಲಯದಲ್ಲಿದ್ದೀರಾ ನೀವು ಇವಾಗಲೇ ಅಭಿಮಾನಿಗಳು ಮುಂದೆ ಬಂದು ಕ್ಷಮೆ ಯಾಚಿಸಿ, ಇನ್ನು ಮುಂದೆ ನಾನು ಈಗ ನಡ್ಕೊಳ್ಳಲ್ಲ, ನೀವೇನು ಪೂಜೆ ಮಾಡ್ತಾಯಿದ್ದೀರೋ ಅದೇ ವ್ಯಕ್ತಿಯಾಗಿ ನಾನು ಮುಂದೆ ಇರ್ತೀನಿ ನಾನು ಕರ್ನಾಟಕದಲ್ಲಿ ಅನ್ನೋದನ್ನ ನೀವು ಕ್ಷಮೆ ಯಾಚಿಸಿ ಈ ಮಾತನ್ನ ನೀವು ಮಾಧ್ಯಮದ ಮುಂದೆ ಬಂದು ಸಾರ್ವಜನಿಕವಾಗಿ ನೀವು ಹೇಳಬೇಕು ಅಂತ ಹೇಳ್ಬಿಟ್ಟು ನಮ್ಮ ಒತ್ತಾಯ ಮಾಡ್ತೀವಿ ಕರ್ನಾಟಕ ಪ್ರಜಾಪರ ವೇದಿಕೆ. ದರ್ಶನ್ ಸರ್ ಏನಾದ್ರು ಆ ಥರ ಫ್ರೆಂಡ್ಸ್ಗಳು ಮಾಡಲಿಲ್ಲ ಅಂತಂದರೆ, ಅಂದರೆ ಬಂದು ಕ್ಷಮೆ ಕೇಳೋದು ಮಾಡಲಿಲ್ಲ ಅಂತ ನಿಮ್ಮ ಮುಂದಿನ ಕ್ರಮ? ನಾವು ಅವ್ರ ಮನೆ ಹತ್ರ ಹೋಗಿ ಹೋರಾಟ ಮಾಡ್ತೀವಿ. ಅವ್ರ ಮನೆಗೆ ಹೋಗ್ಬಿಟ್ಟು ಹೋರಾಟ ಮಾಡೋಂಥ ಅಧ್ಯಕ್ಷರಿಗೆ, ವಾಣಿಜ್ಯ ಮಂಡಳಿ ಅಧ್ಯಕ್ಷರಿಗೆ ಕೂಡ, ಸುರೇಶ್ ಅವ್ರಿಗೂ ಕೂಡ ಅದನ್ನೇ ಹೇಳಿದ್ದೀವಿ ನಾವು. ಸರ್ 2-3 ದಿನ ನೀವೇನು ಕಾಲಾವಕಾಶ ತೊಗೊಳ್ತಾ ಇದ್ದೀರಾ, ಅಷ್ಟಲ್ಲಿ ಬಂದು ಸಾರ್ವಜನಿಕ ನನ್ನ ಮುಂದೆ ಅಂತಲ್ಲ, ನಾನು ಒಬ್ಬ ಕನ್ನಡಿಗ, ನಾನು ದರ್ಶನ್ ಅವ್ರ ಕಡೆಯಿಂದ ಅಪೇಕ್ಷೆ ಪಡೋದೇನೆಂದರೆ, ತಾವು ತಿದ್ಕೊಳ್ಳಿ ತಮ್ಮ ವ್ಯಕ್ತಿತ್ವದಲ್ಲಿ ಏನು ಈ ಥರ ಅವಾಚ್ಯ ಶಬ್ದಗಳಾಗಲಿ, ಹೆಣ್ಮಕ್ಳಿಗೆ ಬೈಯೋದಾಗಲಿ, ಮತ್ತು ಮಾಧ್ಯಮದವ್ರಿಗೆ ಎಷ್ಟು ಹೊಲಸಾಗಿ ಬೈದರು, ಇದೆಲ್ಲ ಇಡೀ ಮಾಧ್ಯಮದವ್ರಿಗೆ ಎಲ್ರಿಗೂ ಗೊತ್ತಿರೋದೆ. ನಾನೇನು ಹೊಸ್ದಾಗಿ ಹೇಳೋದೇನಿಲ್ಲ ಅಥವಾ ನಾನು ಏನು ಸೇರಿಸ್ಕೊಂಡು ಹೇಳೋಂಥದ್ದೇನಿಲ್ಲ. ದರ್ಶನ್ ಅವ್ರ ಬಗ್ಗೆ ಒಳ್ಳೆಯದು ಕೆಟ್ಟದ್ದು ಎಲ್ಲರೂ ನೋಡಿದ್ದಾರೆ. ಹಾಗಾಗ್ಬಿಟ್ಟು ನಿಮ್ಮ ವ್ಯಕ್ತಿತ್ವನ ಬದಲಾಯಿಸ್ಕೊಂಡಿಲ್ಲ ಅಂತ ಆದರೆ ನಾವು ಏನು ಇವರು 2-3 ದಿನ ಟೈಮ್ ತೊಗೊಂಡಿದ್ದಾರೆ, ಅಷ್ಟರಲ್ಲಿ ನೋಡಿಕೊಂಡು ಇವ್ರು ಏನು ಹೇಳ್ತಾರೆ ಮುಂದಿನ ಹೆಜ್ಜೆ ನಾವು ಅವ್ರ ಮನೆ ಹತ್ರ ಹೋರಾಟ ಮಾಡೋವಂಥ ಕೆಲಸ ಮಾಡ್ತೀವಿ ಅಂತೇಳ್ಬಿಟ್ಟು ಈ ಮೂಲಕ ದರ್ಶನ್ ಅವರಿಗೆ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಸ್ಪೀಡ್ ಪ್ಲಸ್ ಕರ್ನಾಟಕ.